ನಿಮ್ಮ ಹೆಸರೇನು? ಸೀತಾ. ನಾನು ಕೇಳಿದ್ದು ನಿಮ್ಮ ಒರಿಜಿನಲ್ ಹೆಸರು. ಸೀತಾ. ಆರ್ ಯು ಶ್ಯೂರ್? ಎಸ್, ಐ ಆಮ್ ಶ್ಯೂರ್. Sita. Sita, cool down. Just relax. ನಿಧಾನವಾಗಿ ಟ್ರಾನ್ಸಿಂದ ಹೊರಗೆ ಬನ್ನಿ. 5 4 3 2 1 ರಿಲ್ಯಾಕ್ಸ್. ಸೀತಾ, ನಿಧಾನವಾಗಿ ಕಣ್ಬಿಡಿ. ಓಪನ್ ಯುವರ್ ಐಸ್. ಟೇಕ್ ಇಟ್ ಈಸಿ. ಎಸ್, ನಿಧಾನಕ್ಕೆ. ತಗೊಳ್ಳಿ, ಸ್ವಲ್ಪ ನೀರು ಕುಡಿ. Sita, how are you feeling now? Yes. ಮನಸ್ಸು ತುಂಬಾ ನಿರಾಳವಾಗಿದೆ. ಭಾರನೆಲ್ಲ ಇಳಿಸಿದಷ್ಟು ಹಗುರವಾಗಿದೆ. ಬಹುಶಃ ನನ್ನ ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ಹೇಳಿಕೊಂಡೆ ಅನ್ಸುತ್ತೆ ಅಲ್ವಾ? ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಸರಿಯಾಗಿ ಉತ್ತರ ಕೊಟ್ಟೆ ಅಲ್ವಾ? ಕೊಟ್ಟೆ ತಾನೆ? ನಾನೇ ಸೀತಾ ಅಂತ ಪ್ರೂವ್ ಆಗೋಯ್ತಲ್ಲ? ನಾನೇ ಸೀತಾ ಅಲ್ವಾ? ಇಲ್ಲ ಸೀತಾ, ಅದು 100% ಕನ್ಫರ್ಮ್ ಆಗಬೇಕಂದ್ರೆ ನೀವಿನ್ನೂ ಕೆಲವು ಸೆಷನ್ಸ್ಗೆ ಬರಬೇಕಾಗತ್ತೆ. ಹೌದಾ? ನಾನೇನಾದ್ರೂ ತಪ್ಪು ಉತ್ತರ ಕೊಟ್ನ? ತಪ್ಪು ಉತ್ತರ ಎಲ್ಲ ಏನಿಲ್ಲ ಸೀತಾ. ಹೋಗೋಣ. ಸುಖಿ, ಕಮ್. ತಾತ, ಹೇಗಿಮ್ಮ ಅನುಷ್ಕಾ? ಸೆಷನ್ ಎಲ್ಲ ಸರಿಯಾಗಿ ಮುಗೀತಾ? ಆಯ್ತಂತ. ಮನೆಗೆ ಹೋದ್ಮೇಲೆ ಧೈರ್ಯವಾಗಿ ಇವಳೇ ನಮ್ಮ ಸೀತಾ ಅಂತ ಎಲ್ರಿಗೂ ಹೇಳ್ಬೋತಾನೆ? ವೇಟ್ ಅಂಕಲ್, ನಿಮ್ಮ ಎಕ್ಸೈಟ್ಮೆಂಟ್ ನಂಗೆ ಅರ್ಥ ಆಗುತ್ತೆ. ಆದರೆ ಇಟ್ಸ್ ಟೂ ಅರ್ಲಿ ಟು ಸರ್ಟಿಫೈ. ಇನ್ನೊಂದು ಫ್ಯೂ ಸೆಷನ್ಸ್ ಆಗಲಿ, ಆಮೇಲೆ ಡಿಕ್ಲೇರ್ ಮಾಡೋಣ. ಅಲ್ಲಿಗೆ ಈ ಸೆಷನ್ನಲ್ಲಿ ನಿರ್ಧಾರ ಆಗುವಂಥ ವಿಷಯ ಏನು ನಡೆದಿಲ್ಲ ಅಂತ ಕಾಣುತ್ತೆ. ಆಗಲ್ಲ ಅಂಕಲ್, ಸಾಕಷ್ಟು ವಿಷಯ ಗೊತ್ತಾಗಿದೆ. ಬಟ್ ಇನ್ನೂ ಕೆಲವು ವಿಷಯ ಕನ್ಫರ್ಮ್ ಆಗಬೇಕು. ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಓಕೆ? ಆಯ್ತಮ್ಮ, ನೀನು ಹೇಗೆ ಹೇಳಿದ್ರೆ ಹಾಗೆ. ಅಂಕಲ್, ಸೀತಾಗೆ ಈ ಸೆಷನ್ ಆದಮೇಲೆ ಸುಸ್ತಾಗಿರುತ್ತೆ. ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ. ಲೆಟ್ ಹರ್ ರಿಲ್ಯಾಕ್ಸ್. ಆಗಲಿ. ಸೀತಾ, ಮನೆಗೆ ಹೋಗಿ ಟೇಕ್ ರೆಸ್ಟ್. ಓಕೆ? ಓಕೆ ಡಾಕ್ಟರ್. ಯಾಕಂದ್ರೆ
ನಾನು ನಿಮ್ ಜೊತೆ ಆಟ ಆಡೋದಕ್ಕೆ ಬರಲ್ಲ. ಯಾವಾಗ್ಲೂ ನೀವೇ ಗೆಲ್ತೀರ. ಇಲ್ಲ ಯಶು, ನಾನು ಗೆಲ್ಲಿಲ್ಲ, ನೀನ್ ನನ್ನನ್ನು ಗೆಲ್ಲಿಸ್ದೆ. ಬರೀ ಆಟದಲ್ಲಿ ಮಾತ್ರ ಅಲ್ಲ, ನಿನಗೆ ತಾಳಿ ಕಟ್ಟಿದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಎಲ್ಲಾ ವಿಷಯದಲ್ಲೂ ಹೆಂಡತಿಯಾಗಿ ನೀನ್ ನನ್ನನ್ನು ಗೆಲ್ಸಿದ್ಯಾ. ಸೊಸೆಯಾಗಿ ಈ ಮನೇನ್ ಗೆಲ್ಸಿದ್ಯಾ. ಹಾಗಾಗಿ ಇವತ್ತಿನ ಈ ಗೆಲುವು ನನ್ನ ಶ್ರೀಮತಿಗೆ ಸಮರ್ಪಣೆ. ಬಹಳ ದಿನಗಳ ನಂತರ ನಿಮ್ ಮುಖದಲ್ಲಿ ಸಂತೋಷ ಕಾಣ್ತಿದೆ. ಅದು ಅಲ್ಲದೆ ಇವತ್ತು ಆಫೀಸಿಂದ ಬೇರೆ ಬೇಗ ಬಂದು ಕೇರ ಮುಂದೆ ಕೂತಿದ್ದೀರಾ. ಏನ್ ವಿಷಯ? ಅಂತ ಸ್ಪೆಷಲ್ ಏನಿಲ್ಲಪ್ಪ, ಅದು ಇವತ್ತು ನಿನ್ನ ನೋಡ್ಬೇಕು ಅನಿಸ್ತು. ಅಯ್ಯೋ ಮುದ್ದಮ್ಮ, ತಾತನ ಜೊತೆ ಒಂದು ಗೇಮ್ ಆಡೋಣ. ಆಲ್ರೆಡಿ ಅಯ್ಯಯ್ಯೋ ನಾನ್ ಬರಲ್ಲ ಅಪ್ಪ. ಯಾಕೋ? ಯಾವಾಗ್ಲೂ ನೀವೇ ಗೆಲ್ತೀರಲ್ಲ ಅದಕ್ಕೆ. ನಾನು ಅದನ್ನೇ ಕಂಪ್ಲೇಂಟ್ ಮಾಡ್ತಾ ಇದ್ದೆ, ನಿಮ್ ತಾತ ಯಾವಾಗ್ಲೂ ನಮ್ಮನ್ನ ಸೋಲಿಸ್ತಾರೆ ಅಂತ. ಒಂದ್ ಕೆಲ್ಸ ಮಾಡೋಣ, ನಾನು ನೀನು ಇಬ್ರು ಸೇರ್ಕೊಂಡು ಇವತ್ತು ತಾತನ್ ಸೋಲ್ಸೋಣ. ಏನಂತೀಯ? ಬೇಡ ಅಮ್ಮಮ್ಮ, ತಾತನ ಗೆಲ್ಲಿ. ಐ ಲವ್ ತಾತ. ತಾತ, ನಿಮ್ಗೊಂದು ನನ್ ಗುಡ್ ನ್ಯೂಸ್ ಅಲ್ಲ. ಗುಡ್ ನ್ಯೂಸಾ? ಏನಮ್ಮ? ನನ್ಗೆ ವೀಕಲ್ಲಿ 4 days ಹಾಲಿಡೇ ಇದೆ. ರೀ, ಹಾಗಾದ್ರೆ ನಾವ್ ಎಲ್ರು ನಮ್ ತನು ಜೊತೆ ಒಂದ್ ಟೂರ್ಗೆ ಹೋಗೋಣ. ಹೇಳಮ್ಮ, ಎಲ್ಲಿಗೆ ಹೋಗೋಣ? ತಾತ, ನೀವು ತುಂಬಾ ಲೇಟು. ನಾವ್ ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ವಲ್ಲ ಟೂರ್ನ. ನಾವು 4 days ಎಲ್ಗೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಗೊತ್ತಿಲ್ಲಪ್ಪ. ಹೌದಾ? ಯಾರ್ಯಾರು? ನಾನು, ಅಪ್ಪ, ಅಮ್ಮ. ತನುಪುಟ, ನಿನಗ್ ತಿಂಡಿ ಮಾಡಿಟ್ಟಿದ್ದೀನಿ, ಬಾ. ಅಮ್ಮಮ್ಮ, ತಾತ, ಯಾರ್ ಗೆಲ್ತೀರೋ ಅವ್ರು ನನಗೆ ಪಾರ್ಟಿ ಕೊಡಿಸ್ಬೇಕು. ಬಾ. ಏನಿದೆ ಶು? ಮಗು ಟೂರು ಅದು ಇದು ಅಂತ ಹೇಳ್ತಿದ್ದಾಳೆ. ಹಾಗಾದ್ರೆ ನಮ್ಮ ಆರ್ಯ ಇದಕ್ಕೆಲ್ಲ ಒಪ್ಕೊಂಡಿದ್ದಾನ? ಇಲ್ಲ ರೀ, ಅದು ನಮ್ಮ ಆರ್ಯ ಒಪ್ಕೊಂಡಿರ್ತಾನ ಆ ಡೂಪ್ಲಿಕೇಟ್ ಜೊತೆ ಹೋಗೋದಕ್ಕೆ? ಖಂಡಿತವಾಗ್ಲೂ ಇಲ್ಲ. ಏನೋ ನಮ್ ತನು ಮನ್ಸಿಗೆ ನೋವು ಆಗ್ಬಾರ್ದು ಅಂತ ಅವಳ ಮುಂದೆ ಏನಾದ್ರೂ ಹಾಗೆ ಮಾತಾಡಿರ್ಬೇಕಷ್ಟೇ. ಹಾಗಾದ್ರೂ ಓಕೆ. ಒಂದ್ ನಿಮಿಷ ಅವಳ ಮಾತನ್ನು ಕೇಳಿ ನಾನು ನಿಜವಾಗ್ಲೂ ಗಾಬರಿ ಆಗ್ಬಿಟ್ಟಿದ್ದೆ. ಇಶು, ಬದುಕು ಎಷ್ಟು ವಿಚಿತ್ರ ಅಲ್ಲ? ಯಾಕ್ರಿ, ಏನಾಯ್ತು? ಇಷ್ಟು ಮುದ್ದಾದ ಮಗುವಿನ ಪ್ರೀತಿ ಪಡೆಯೋದಕ್ಕೆ ನಮ್ಮ ಸೀತಾಗೆ ಆ ದೇವರು ಆಯಸ್ಕೊಡ್ಲಿಲ್ಲ. ಅಟ್ಲೀಸ್ಟ್ ಅಂಗದಾಗೆ ಆ ಯೋಗ ಸಿಗುತ್ತೆ ಅಂತ ಅನ್ಕೊಂಡ್ರೆ ಅದು ಸಿಗೋ ಹಾಗೆ ಕಾಣಿಸ್ತಿಲ್ಲ. ಯಾಕ್ರಿ ಸಿಗಲ್ಲ? ಸ್ವಲ್ಪ ತಾಳ್ಮೆಯಿಂದ ಇರಿ. ಮಾವನವರು ಅನುಷ್ಕಾ ಅವ್ರ ಮುಖಾಂತರ ಆ ಡೂಪ್ಲಿಕೇಟ್ಗೆ ಒಂದ್ ದಾರಿ ತೋರಿಸ್ತಾರೆ. ಏನೋ ಈ ಸಲನಾದ್ರೂ ಅಂದ್ಕೊಂಡಾಗ ಆದ್ರೆ ಅಷ್ಟೇ ಸಾಕು. ಆಗುತ್ತೆ. ಸೀತಾ, ತಾತ, ಯಾಕಮ್ಮ, ಏನಾಯ್ತು? ಒಂಥರ ಇದೆಯಲ್ಲ. ಏನಿಲ್ಲ ತಾತ, ಅನುಷ್ಕಾ ರಾಥೋಡವರು ಏನು ಹೇಳಲೇ ಇಲ್ಲ. ಅವ್ರು ನನ್ನ ಸೀತಾ ಅಂತ ಒಪ್ಕೊಂಡು ಮನೆಯವ್ರೆಲ್ರೂ ಒಪ್ಪಿಸ್ತಾರಲ್ವಾ ತಾತ?
ಯಾಕಮ್ಮ ಅವಸರ ಪಡ್ತೀಯ? ಪ್ರತಿಯೊಂದಕ್ಕೂ ಸಮಯ ಬರ್ಬೇಕಮ್ಮ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ತಾತ. ನಾನಿದ್ದೀನಲ್ಲ, ಭಯ ಪಡಬೇಡ. ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ನಾನು ಅವ್ರ ಹತ್ರ ಹೋಗಿದ್ದು. ಅವ್ರು ನೀಡಿರೋ ಎಲ್ಲಾ ಪರೀಕ್ಷೆಗಳಿಗೂ ಒಳಗಾಗಿದ್ದು. ಆದಷ್ಟು ಬೇಗ ಮನೆಯವರೆಲ್ಲರೂ ಒಪ್ಕೋಬೇಕು ತಾತ. ಇನ್ನೆಷ್ಟು ದಿನ ಅಂತ ನಾನು ಈ ನೋವು ಬಂದಿಸ್ಲಿ ಹೇಳಿ? ಆಗುತ್ತೆ ಕಂದ, ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ನಾವು ಎಲ್ಲದಕ್ಕೂ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ಬೇಕು. ರಾಧಾ, 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 ರಾಧಾ. Excuse me, sir. Yes? ರಾಹುಲ್? ಸರ್, ನಾನಿವತ್ತು ರಾಧಾ ನೋಡಿದೆ. ಬಸವೇಶ್ವರ ನಗರದ ಸಿಗ್ನಲಲ್ಲಿ ಒಂದು ಕಾರಲ್ಲಿ ಹೋಗ್ತಾ ಇದ್ಲು ಸರ್. ನನ್ನ ಬೈಕು ವೆಹಿಕಲ್ಸ್ಗಳ ನಡುವೆ ಲಾಕ್ ಆಗಿಬಿಡ್ತು. ಅಲ್ಲಿಗೂ ನಾನು ಅವಳನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದೆ. ಬಟ್ ಅಷ್ಟರಲ್ಲಿ ಗ್ರೀನ್ ಸಿಗ್ನಲ್ ಬಿದ್ದು ಅವಳ ಕಾರ್ ಹೊರಟೋಯ್ತು ಸರ್. ನಂಬರ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಸರ್. RTOದವ್ರಿಗೆ ಏನಾದರೂ ನಾವು ಸರ್, ರಾಧಾ ಬೆಂಗಳೂರಲ್ಲೇ ಇದ್ದಾಳೆ ಸರ್. ಚೆನ್ನಾಗೇ ಇದ್ದಾಳೆ ಸರ್. ಕಾರ್ ಮಾಡೆಲ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನಾವು ಆ ಇನ್ಫಾರ್ಮೇಶನ್ RTOದವ್ರಿಗೆ ಕೊಟ್ಟರೆ. ಹೇಗಿದೆ ನಿಮ್ಮ ಆಫೀಸು? ಪ್ರಮೋಷನ್ ಏನಾದರೂ ಸಿಗ್ತಾ? ರಾಹುಲ್, ನಾನು ಈಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಕೋರ್ಟಿಗೆ ಸಂಬಂಧಪಟ್ಟ ಕೆಲವು ಚಾರ್ಜ್ ಶೀಟ್ಗಳನ್ನ ಸಬ್ಮಿಟ್ ಮಾಡಬೇಕು. ಒಂದು ಕೆಲಸ ಮಾಡಿ, ನಾನು ನಿಮಗೆ ಫೋನ್ ಮಾಡ್ತೀನಿ, ಅವಾಗ ಬನ್ನಿ. ಸರ್, ಸರಿ ಸರ್. ಸಾರಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ. ನೀವು ಫ್ರೀ ಇದ್ದೀರಾ ಅಂದ್ಕೊಂಡು ಬಂದೆ. ಸರಿ ಸರ್, ನೀವು ಫ್ರೀ ಇದ್ದಾಗೆ ಬಂದು ಸಿಗ್ತೀನಿ. ಡಿಸ್ಟರ್ಬ್ ಮಾಡಿದ್ದಕ್ಕೆ ಐಮ್ ರಿಯಲಿ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಸಿಗೋಣ. ಶೋರ್ ಸರ್, ನೀವು ಫ್ರೀ ಇದ್ದಾಗ ಖಂಡಿತ ಸಿಗ್ತೀನಿ. ಓಕೆ ಓಕೆ, ಬಾಯ್ ಸರ್. ಬಾಯ್. ನಿಮ್ಮ ಹೆಸರೇನು? ಸೀತಾ. ನಾನು ಕೇಳಿದ್ದು ನಿಮ್ಮ ಒರಿಜಿನಲ್ ಹೆಸರು.
ಸೀತಾ. ಆರ್ ಯು ಶ್ಯೂರ್? ಎಸ್. How is it possible? This seems to be a huge challenge. ಏನಾದ್ರೂ ಮಾಡ್ಕೊಂಡು ಹಿಡಿಬೇಕು. ಕಂದ, ಶ್ರಮ ಆಗಿರ್ಬೋದು ನಿನ್ಗೆ, ಸ್ವಲ್ಪ ಹೋಗಿ ವಿಶ್ರಾಂತಿ ತಗೋ. ಆಯ್ತಾತ. ಮಾವ, ಇವಳ ಉತ್ಸಾಹ ಲವಲವಿಕೆ ಗಮನಿಸ್ತಾ ಇದ್ರೆ ಅನುಷ್ಕಾ ಇವಳನ್ನ ಹಿಪ್ನೋಟೈಸ್ ಮಾಡ್ಲಿಲ್ಲ ಅಂತ ಅನಿಸ್ತಾ ಇದೆ. ಖಂಡಿತ ಮಾಡಿದ್ಲಮ್ಮ. ಏನ್ ಹೇಳಿದ್ಲು? ಅಲ್ಲೇನೂ ಹೇಳಲಿಲ್ಲ. ಇವಳು ಜೊತೆಲಿದ್ಲಲ್ಲ, ಅದಕ್ಕೆ ನೀವು ಮನೆಗೆ ಹೋಗಿ ಆಮೇಲೆ ಫೋನ್ ಮಾಡ್ತೀನಿ ಅಂದ್ಲು. ಇವಳನ್ನ ಹಿಪ್ನೋಟೈಸ್ ಮಾಡಿದಾಗ ಇವಳು ಸೀತಾ ಅಲ್ಲ ಅನ್ನೋ ವಿಷಯ ಅನುಷ್ಕಾ ಗೊತ್ತಾಗಿರ್ಬೇಕಲ್ವಾ? ಏನ್ ಮಾತು ಅಂತೀಯಮ್ಮ, ಇವಳು ಸೀತಾ ಅಲ್ಲ ಅನ್ನೋ ವಿಷಯ ನಮಗೆ ಗೊತ್ತಾಗಿದೆ, ಅದಕ್ಕೆ ಹಿಪ್ನೋಟೈಸ್ ಯಾಕೆ ಮಾಡಬೇಕು? ನಾನ್ ಕೇಳಿದ್ದು ಆ ಅರ್ಥದಲ್ಲ ಮಾವ. ಗೊತ್ತಾಯ್ತಮ್ಮ, ನೀನ್ ನೋಡಿದ್ರೆ ಟೆನ್ಷನ್ ಅಲ್ಲಿ ಇದ್ಯಾ, ಅದು ಸ್ವಲ್ಪ ಕಡಿಮೆ ಆಗ್ಲಿ ಅಂತ ನಾನು ಸ್ವಲ್ಪ ಹೀಗೆ ಮಾತಾಡಿದೆ ಅಷ್ಟೇ. ನೋಡಮ್ಮ ಯಶೋಧ, ನಮಗ್ ಬೇಕಾಗಿರೋದು ಅವಳು ಹಿನ್ನೆಲೆ. ಅನುಷ್ಕಾ ಅದನ್ನ ಇನ್ನಷ್ಟೇ ಹೇಳಬೇಕು. ಮಾವ, ನೀವೇ ಒಂದ್ಸಲ ಫೋನ್ ಮಾಡಿ ಕೇಳ್ಬಿಟ್ರೆ. ಅವಸರ ಪಡ್ಬೇಡಮ್ಮ, ಇದೆಲ್ಲ ತಟ್ ಅಂತ ಹೇಳೋ ಕಾರ್ಯಕ್ರಮ ಅಲ್ಲ. ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ಮೇಲೆ ಅಷ್ಟೇ ಬಹಿರಂಗ ಮಾಡೋ ಸತ್ಯಗಳು ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಕಾಯೋಣ, ಎಲ್ಲ ಗೊತ್ತಾಗುತ್ತೆ, ಹೊರಗೆ ಬರುತ್ತೆ. ಸುಧಾ, ಅಮರೇ, ಅಮರೇ, ಎಲ್ಲೋ ಹೊರಗಡೆ ಹೋದಂಗಿತ್ತು ನೀವು. ಹೌದು ಸುಧಾ, ಅವತ್ ನಮ್ಮ ಮನೆಗೆ ಬಂದಿದ್ರಲ್ಲ ಡಾಕ್ಟರ್ ಅನುಷ್ಕಾ ರಾಥೋಡ್. ಹಾ, ಅದೇ ಹುಚ್ಚು ಡಾಕ್ಟ್ರು. ಸೈಕಿಯಾಟ್ರಿಸ್ಟ್ ಅಂದ್ರೆ ಹುಚ್ಚು ಡಾಕ್ಟರ್ ಅಲ್ಲ ಸುಧಾ. ಮಾನಸಿಕವಾಗಿ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅವರನ್ನ ಸರಿ ಮಾಡೋ ಡಾಕ್ಟರ್. ಏನಪ್ಪ, ನಂಗೇನು ಗೊತ್ತಾಗಲ್ಲ ಅದೆಲ್ಲ. ಅಮ್ಮವ್ರೆ, ನೀವ್ಯಾಕೆ ಅವ್ರ ಹತ್ರ ಹೋಗ್ಬೇಕು? ನಿಮ್ಗೇನ್ ಸಮಸ್ಯೆ ಆಗಿದೆ? ನೀವು ಆರಾಮಾಗೇ ಇದ್ದೀರಲ್ವಾ? ಅದು ನಿನಗೆ ಅರ್ಥ ಆಗಿದೆ, ಆದ್ರೆ ಇಲ್ಲಿ ಅರ್ಥ ಆಗ್ಬೇಕಾದವ್ರಿಗೆ ಆಗ್ತಿಲ್ವಲ್ಲ. ಅದಕ್ಕೆ ಒಂದ್ಸಲ ಡಾಕ್ಟರ್ ಇವಳೆ ಸೀತಾ, ಇವಳಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು, ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ಅದಾಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ದೇವರಂತ ತಾತ ಕೈ ಹಾಕಿರೋ ಕೆಲಸ ಇದೆ. ಅವರ ಆಶೀರ್ವಾದದಿಂದ ನನ್ನ ಎಲ್ಲ ಕಷ್ಟಗಳು ಮುಕ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟಾದ್ರೆ ಸಾಕು. ನಿಮ್ಮನ್ನ ಮೊದ್ಲಿನ ತರ ಈ ಮನೇಲಿ ನೋಡೋ ಆಸೆ ನನ್ಗೆ. ಏನಾಯ್ತು ಕಂದ? ಯಾಕೋ ಪುಟ ಕಿರ್ಚ್ಕೊಂಡೆ? ಅಲ್ಲಿ ಬಾಲ್ಕನಿ ಹತ್ರ ಒಂದ್ ಹೆಣ್ಣಿಗೆ ಮದ್ವೆ ಆಗಿರೋದು ಹೇಗ್ ಗೊತ್ತಾಗತ್ತೆ ಹೇಳು? ತಾಳಿ ಕಾಲುಂಗ್ರ ನೋಡಿ. ಅದೇ ಗಂಡಸರಿಗೆ ಅದಕ್ಕೆ ಎದೆ ಮೇಲೆ ಏನಾದ್ರೂ ಈ ತರ ಇತ್ತು ಅಂತ ಅನ್ಕೋ, ಯಾರಾದ್ರೂ ಕಣ್ಣು ಹೊಡಿಯಕ್ ಬಂದ್ರೆ ಹಾಗೆ ಹೊಡ್ಕೊಂಡ್ಬಿಡ್ತಾರೆ.
ಎದೆ ಒಳಗಡೆ ಇರೋ ಸೀತಾ ಅವ್ರ ಬದುಕಿಗೆ ಬೆಳಕಾದ್ರೆ ಎದೆ ಮೇಲಿರೋ ಸೀತಾ ದುಷ್ಟ ಹೆಂಗಸರ ಕಣ್ಣಿಗೆ ಜ್ವಾಲಾಮುಖಿ.